ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಫ್ರೆಂಡ್ಸ್, ನಾನು ನಿಮಗೆ ಒಡೆದೋಗಿರೋ ಹಾಲಿಂದ ಬೇಕ್ರಿ ಸ್ಟೈಲ್ನಲ್ಲಿ ರಸಗುಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮಾಡೋ ರೀತಿಯಲ್ಲಿ ನೀವು ಈಗ ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ರಸಗುಲ್ಲ ಒಂದು ಫೇಲ್ ಆಗೋ ಚಾನ್ಸಸ್ ಇರಲ್ಲ ಮತ್ತು ಒಡೆಯೋದಿಲ್ಲ. ನೋಡ್ರಿ, ಅಕಸ್ಮಾತಾಗಿ ಮನೇಲಿ ಹಾಲು ಒಡೆದೋಗಿರುತ್ತೆ, ಆವಾಗ ನೀವು ಅದನ್ನು ಬಿಸಾಕಬೇಡಿ. ಈ ಥರ ರಸಗುಲ್ಲ ಮಾಡ್ಕೊಂಡು ತಿಂದು ನೋಡಿರಿ. ಬೇಕ್ರಿನಲ್ಲಿ ತರೋದೇ ಬಿಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ ರಸಗುಲ್ಲ. ನೋಡಿರಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಕ್ವೀಸ್ ಮಾಡಿದ್ರೆ ನೋಡಿರಿ, ಈ ಥರ ಪ್ರೆಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಪಾಕ ಹಿರ್ಕೊಂಡಿದೆ. ಅಷ್ಟೇ ಸ್ಮೂತಾಗಿ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬಂದಂಥ ರಸಗುಲ್ಲನ ನೀವು ಕೂಡ ಮನೇಲೇ ಮಾಡ್ಕೊಂಡು ನೋಡಿರಿ. ಹೇಗೆ ಮಾಡೋದಂತ ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಇಲ್ಲಿ ನೋಡಿರಿ, ಒಡೆದಂಥ ಹಾಲನ್ನು ಒಂದು ಬೌಲಿಗೆ ನಾನು ಹಾಕಿ ತೊಗೊಂಡಿದ್ದೀನಿ. ಹಾಲನ್ನು ಸೋಸಿಬಿಟ್ಟು ತೊಗೊಳ್ರಿ. ಈಗ ಈ ಕ್ರೀಮಿಗೆ ನಾವೇನು ಮಾಡಬೇಕು ಅಂದರೆ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅಂದರೆ ಹಾಲು ಒಡೆದಿರುವಾಗ ಇದರಲ್ಲಿ ಹುಳಿ ಅಂಶ ಇರುತ್ತೆ. ಆ ಹುಳಿ ಅಂಶ ಹೋಗಬೇಕಂದ್ರೆ ನಾವೇನು ಮಾಡಬೇಕು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಹಿಂಡ್ಕೋಬೇಕು. ಆವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿಬಿಡುತ್ತೆ. ಈಗ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿದ್ವಿ ನಾವು. ನೀರು ಬಸ್ದುಬಿಟ್ಟು ನಾನಿಲ್ಲಿ ತೋರಿಸ್ತೀನಿ ಬಟ್ಟೆಯಲ್ಲಿ ಹೇಗೆ ಹಾಕಿ ಹಿಂಡಬೇಕು ಅಂಥೇಳಿ. ನೋಡಿ, ಈ ಥರ ಬಟ್ಟೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡ್ರೆ ಈ ಥರ ಕ್ರೀಮು ಉಂಡೆ ಥರ ಗಟ್ಟಿಯಾಗಿ ಬರುತ್ತೆ. ಗಟ್ಟಿಯಾಗೇ ಇರಬೇಕು ಇದು, ಇಲ್ಲ ಅಂದರೆ ರಸಗುಲ್ಲ ಮಾಡೋಕ್ಕೆ ಚೆನ್ನಾಗಿರಲ್ಲ. ಈಗ ಗಟ್ಟಿಯಾಗಿ ತೊಗೊಂಬಂದಂಥ ಕ್ರೀಮನ್ನು ಚೆನ್ನಾಗಿ ಕೈಯಿಂದ ಈ ಥರ ಅದ್ಮಿ ನಾದ್ಕೊಳ್ರಿ. ನೀವು ಈ ಥರ ಹಿಟ್ಟನ್ನು ಆದಂಗೆ ನಾದೋದ್ರಿಂದ ಉಂಡೆಗಳು ಕ್ರ್ಯಾಕ್ಸ್ ಆಗೋದಿಲ್ಲ, ರಸಗುಲ್ಲ ಕ್ರ್ಯಾಕ್ಸ್ ಬೇಡೋದಿಲ್ಲ. ಸಾಫ್ಟಾಗಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಒಂದೆರಡು ನಿಮಿಷ ನೀವು ಈ ಥರ ಮಾಡೋದ್ರಿಂದ ಬ್ಯಾಟರ್ ರೆಡಿ ಆಗುತ್ತೆ. ಕ್ರೀಮು ಚೆನ್ನಾಗಿ ಬರುತ್ತೆ. ನೋಡಿರಿ, ಅದು ಉದುರುದ್ರಾಗಿರುತ್ತೆ, ಹಾಗಾಗಿ ನೀವು ಈ ಥರ ಸ್ವಲ್ಪ ನಾದ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ರೆಡಿ ಆಗುತ್ತೆ ಹಿಟ್ಟು. ಇಲ್ಲಿ ನೋಡಿ, ಈ ಥರ ಕ್ರೀಮ್ ರೆಡಿಯಾಗಿದೆ. ಇದನ್ನು ಈಗ ಉಂಡೆಗಳನ್ನು ನಾವು ರೆಡಿ ಮಾಡೋಣ. ನೋಡಿ, ಈ ಥರ ಮಾಡಿಕೊಳ್ರಿ. ನೀವು ರಸಗುಲ್ಲ ಮಾಡಬೇಕಾದ್ರೆ ನೋಡಿಕೊಳ್ರಿ, ಯಾಕಂದರೆ ಅದು ಕ್ರ್ಯಾಕ್ಸ್ ಇದ್ದರೆ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿರಿ. ಕ್ರ್ಯಾಕ್ಸ್ ಇದ್ದರೆ ಪಾಕದಲ್ಲಿ ಹಾಕಿದಾಗ ಅದು ಬಿರುಕ್ಬಿಟ್ಟು ಒಡೆದು ಹೋಗುತ್ತೆ. ಈ ಥರ ಸಾಫ್ಟಾಗಿ ಎಲ್ಲ ಕ್ರೀಮಿನಿಂದ ರಸಗುಲ್ಲನ ರೆಡಿ ಮಾಡಿಕೊಳ್ರಿ. ಒಂದು ಸರಿ ನೀವು ಇದನ್ನು ಮಾಡಿ ನೋಡಿರಿ ಫ್ರೆಂಡ್ಸ್, ರಸಗುಲ್ಲನ ಬೇಕ್ರಿಯಿಂದ ತರೋದೇ ಬಿಟ್ಬಿಡ್ತೀರ, ಮನೇಲಿ ಈಸಿಯಾಗಿ ಮಾಡ್ಕೊಂಡಿರ್ತೀರ. ಯಾವಾಗಾದರೂ ಒಂದು ಸರಿ ಹಾಲು ಒಡೆದೋಗಿರುತ್ತೆ, ಅದನ್ನು ನೀವು ವೇಸ್ಟ್ ಮಾಡಲಾರ್ದೇ ಈ ಥರ ಸ್ವೀಟನ್ನು ಮಾಡೋದ್ರಿಂದ ನಮಗೆ ಉಪಯೋಗ ಆಗುತ್ತೆ. ಆಮೇಲೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ನೀವು ಅರ್ಜೆಂಟಾಗಿ ಕೂಡ ಏನಾದರೂ ಸ್ಪೆಷಲಾಗಿ ಸ್ವೀಟ್ ಮಾಡಬೇಕು ಅಂದಾಗ ಇದನ್ನು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ. ಇಲ್ಲಿ ನೋಡಿರಿ, ನಾನು ಪಾಕ ಮಾಡೋದಕ್ಕೆ 1 ಬೌಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆನ ಹಾಕ್ಬೋದು. 1 ಬೌಲಿಗೆ 2 ಬೌಲಷ್ಟು ನೀರನ್ನು ಹಾಕಿ ಇಲ್ಲಿ ಸಕ್ಕರೆ ಪಾಕ ಮಾಡೋಣ. ಇವಾಗ ಸಕ್ಕರೆ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸಕ್ಕರೆ ಮೆಲ್ಟಾಗಿ ನೀರು ಕುದಿ ಬರೋವರೆಗೂ ಬಿಟ್ಬಿಡಿ. ನೋಡಿ, ಈಗ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸಕ್ಕರೆ ನೀರು ಅಂದರೆ ಸಕ್ಕರೆ ಪಾಕ. ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಸಕ್ಕರೆ ಕರಗಿ ನೀರು ರೆಡಿ ಆಗಬೇಕು, ಕುದಿಬೇಕು. ಈಗ ನಾವು ಜಾಮೂನಿಗೆಲ್ಲ ಮಾಡ್ತೀವಲ್ವ, ಅದೇ ರೀತಿ ಸಕ್ಕರೆ ನೀರು ಇರಬೇಕು. ಈಗ ಕುದಿತಿರುವ ನೀರಿನಲ್ಲಿ ನಾವು ರೆಡಿ ಮಾಡ್ಕೊಂಡಂಥ ರಸಗುಲ್ಲ ಬಾಲ್ಸನ್ನು ಇದ್ರಾಗೆ ಹಾಕೋಣ. ನೋಡಿ, ಎಲ್ಲದನ್ನು ಒಂದೊಂದಾಗಿ ಪಾಕದಲ್ಲಿ ಬಿಡಿ. ನೀವು ಅದು ಕ್ರೀಮನ್ನು ಚೆನ್ನಾಗಿ ನಾದ್ಕೊಳ್ಳದೆ ಇದ್ದರೆ ಏನಾಗುತ್ತಂದರೆ ಫ್ರೆಂಡ್ಸ್, ಇದರಲ್ಲಿ ಪಾಕದಲ್ಲಿ ಹಾಕಿದ ತಕ್ಷಣ ಅದು ಒಡೆದೋಗ್ಬಿಡುತ್ತೆ. ನೀವು ಚೆನ್ನಾಗಿ ಅದನ್ನು ನಾದ್ಬಿಟ್ಟು ಗಟ್ಟಿಯಾಗಿ ಮಾಡಿಕೊಂಡು ಆಮೇಲೆ ಈ ಥರ ಪಾಕದಲ್ಲಿ ಹಾಕಿದಾಗ ಅದು ಒಡೆಯೋದಿಲ್ಲ. ನೋಡಿರಿ, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಪಾಕದಲ್ಲಿ ಅಂತ ನೋಡ್ತಿರ್ಬೋದು. ಹೀಗೆ ಹೈ ಫ್ಲೇಮಲ್ಲೇ 1-2 ನಿಮಿಷ ಬಾಯ್ಲ್ ಮಾಡಿಕೊಳ್ರಿ. ಆಮೇಲೆ ಲೋ ಫ್ಲೇಮಲ್ಲಿ
ಒಂದೆರಡು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ರಸಗುಲ್ಲ ನೋಡಿರಿ ರೆಡಿ ಆಗುತ್ತೆ. ಇವಾಗ ಇನ್ನೂ ಒಂದೆರಡು ನಿಮಿಷ ಇದು ಚೆನ್ನಾಗಿ ಕುದೀಲಿ. ಎರಡು ಕಡೆ ತಿರುಗಿಸಿ ಚೆನ್ನಾಗಿ ಕುದಿಸ್ಕೊಳ್ರಿ. ಆವಾಗ ಸ್ಪಾಂಜಿಯಾಗಿ ಸೂಪರಾಗಿ ಬರುತ್ತೆ. ಇಲ್ಲಿ ಮನೇಲಿ ಅರ್ಧ ಲೀಟ್ರಷ್ಟು ಹಾಲು ಒಡೆದೋಗಿತ್ತು, ಅದರಿಂದ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ರಿ. ಫ್ಲೇವರು ಏಲಕ್ಕಿ ಫ್ಲೇವರ್ ಜೊತೆ ಚೆನ್ನಾಗಿರುತ್ತೆ. ಇದನ್ನು ಹಾಕಿಂದ ಮತ್ತೆ ಒಂದೆರಡು ನಿಮಿಷ ಕುದಿಸಿದ್ರೆ ರಸಗುಲ್ಲ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಮತ್ತೆ ಒಂದೆರಡು ನಿಮಿಷ ಕುದ್ದಿದ್ದಾಗಿದೆ. ಒಂದು 5ರಿಂದ 10 ನಿಮಿಷ ನೀವು ಇದನ್ನು ಬಾಯ್ಲ್ ಮಾಡ್ಕೋಬೇಕು ಪಾಕದಲ್ಲಿ, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ ನೋಡಿ, ಸರ್ವ್ ಮಾಡೋಣ ಇವಾಗ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ, ಯಾವ ರೀತಿ ಬಂದಿದೆ ಅಂತ ನೋಡ್ತಿರ್ಬೋದು. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿ. ಹಾಗೆ ವಿಡಿಯೋ ರೆಸಿಪಿನ ಇಷ್ಟ ಅನಿಸಿದ್ರೆ ಲೈಕ್ ಶೇರ್ ಮಾಡಿಕೊಡ್ರಿ. ಎಲ್ಲರ ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬಾಯ್.